ಎಲ್ಲರಿಗೂ ನಮಸ್ಕಾರ. ಚೇತನಾಸ್ ವೆಜ್ ಕಿಚನ್ ಚಾನೆಲ್ಗೆ ಸ್ವಾಗತ. ನಿನ್ನೆ ನಾನು ಸಂಜೆ ಟೀಯ ಜೊತೆ ಆಲೂಗಡ್ಡೆ ವಡೆ ಮಾಡಿದ್ದೆ. ಆದರೆ ಬೇಯಿಸಿದ್ದು ಆಲೂಗಡ್ಡೆ ಉಳಿದಿತ್ತು. ಅದನ್ನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಅದನ್ನು ಇವತ್ತು ಬ್ರೇಕ್‌ಫಾಸ್ಟಲ್ಲಿ ಉಪಯೋಗಿಸುವ ಅಂತ ಹೇಳಿ ನಾನೊಂದು ಬ್ರೇಕ್‌ಫಾಸ್ಟ್ ರೆಸಿಪಿ ಮಾಡಿದೆ. ನಾರ್ತ್ ಇಂಡಿಯಾ ಕಡೆ ಇದನ್ನು ಆಲೂ ಚೀಲ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಕೈಯಲ್ಲಿ ತಟ್ಟಿರೋ ರೊಟ್ಟಿ ಇದೆಯಲ್ಲ ಅದೇ ಥರ ಇರ್ತದೆ. ಆಲೂ ಚೀಲಕ್ಕೆ ಹಸಿ ಆಲೂಗಡ್ಡೆನ ಯೂಸ್ ಮಾಡ್ತಾರೆ. ಆದರೆ ನಾನಿಲ್ಲಿ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಉಪಯೋಗಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಬೇಯಿಸಿದ ಆಲೂಗಡ್ಡೆ ಇರೋದಿದ್ರೆ ನೀವು ಹಸಿ ಆಲೂಗಡ್ಡೆಯನ್ನೇ ತುರಿದ್ಬಿಟ್ಟು ನೀರಲ್ಲಿ ಹಾಕಿ ಆಮೇಲೆ ಅದು ನೀರನ್ನು ಹಿಂಡಿ ಉಪಯೋಗಿಸಬಹುದು. ಇದರ ರುಚಿಯೂ ಚೆನ್ನಾಗಿರ್ತದೆ. ನಾನಿದನ್ನು ಟೊಮೆಟೊ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೇನೆ. ಈ ರೆಸಿಪಿಯನ್ನು ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗುವುದಿಲ್ಲ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೇಯಿಸಿದ ಆಲೂಗಡ್ಡೆ, ಈರುಳ್ಳಿ, ಕ್ಯಾರೆಟ್, ಹಸಿಮೆಣಸಿನಕಾಯಿ. ಇಲ್ಲಿ ನಾನು 2 ದೊಡ್ಡ ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಮಚದಷ್ಟು ಕಡಲೆ ಹಿಟ್ಟು, 1 ಚಮಚದಷ್ಟು ರವೆಯನ್ನು ಯೂಸ್ ಮಾಡಿದ್ದೇನೆ. ಆಮೇಲೆ ಇದನ್ನು ಕಲಸಲಿಕ್ಕೆ ಮೊಸರನ್ನು ಯೂಸ್ ಮಾಡಿದ್ದೇನೆ. ಇವಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಮೊದಲು ನಾನು ಆಲೂಗಡ್ಡೆಯನ್ನು ತುರಿದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಮೊದಲಿಗೆ ಅದಕ್ಕೆ ತುರಿದಿರುವಂತಹ ಕ್ಯಾರೆಟು, ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ಸಣ್ಣಕ್ಕೆ ಹೆಚ್ಚಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಬೇಕು. ನಂತರ ಅದಕ್ಕೆ ನಾವು ತೆಗೆದಿಟ್ಟಿರುವಂಥ ಹಿಟ್ಟುಗಳನ್ನು ಬಳಸಬೇಕು. ಈ ಹಿಟ್ಟುಗಳನ್ನು ಉಪಯೋಗಿಸುವುದರಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಹಾಗೆ ಒಂದ್ಸಲ ಮಿಕ್ಸ್ ಮಾಡಿ. ಇದರಿಂದಾಗಿ ನಾವು ಹಾಕಿರುವ ಹಿಟ್ಟು ಆಲೂಗಡ್ಡೆ ಮತ್ತು ತರಕಾರಿಗಳಿಗೆ ಅಂಟಿಕೊಳ್ತದೆ. ಇವಾಗ ಇದಕ್ಕೆ ನಾನು ಮೊಸರನ್ನು ಹಾಕ್ತಾ ಇದ್ದೇನೆ. ನೀವು ಮೊಸರಿನ ಬದಲಾಗಿ ನೀರನ್ನು ಕೂಡ ಹಾಕಬಹುದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು 10 ನಿಮಿಷದ ಕಾಲ ಮುಚ್ಚಿಡಬೇಕು. 10 ನಿಮಿಷದ ನಂತರ ಅದರ ಮುಚ್ಚಳವನ್ನು ತೆಗೆದು ಒಂದ್ಸಲ ಹಾಗೆ ಮಿಕ್ಸ್ ಮಾಡಿಬಿಡಿ. ತವ ಬಿಸಿ ಆದಮೇಲೆ ಎಣ್ಣೆ ಗ್ರೀಸ್ ಮಾಡಿ ಅದರ ಮೇಲೆ ಒಂದು ಉಂಡೆಯಷ್ಟು ಹಿಟ್ಟನ್ನು ತೆಗೆದು ಅದನ್ನು ನಿಧಾನವಾಗಿ ಕೈಯಿಂದ ಹರಡಿ. ರೊಟ್ಟಿಯನ್ನು ಹೀಗೆ ತಟ್ತಾ ಇರುವಾಗ ಅದು ಹರಿಯುವ ಸಾಧ್ಯತೆಯೂ ಇರ್ತದೆ. ಇದಕ್ಕೆ ನಾವೇನು ಮಾಡಬೇಕಂದ್ರೆ ಕೈ ಬೆರಳಲ್ಲಿ ಸ್ವಲ್ಪ ನೀರನ್ನು ತಗೊಳ್ಬೇಕು. ಆಮೇಲೆ ರೊಟ್ಟಿಯನ್ನು ತಟ್ಟಬೇಕು. ಹೀಗೆ ಮಾಡೋದ್ರಿಂದ ರೊಟ್ಟಿಯನ್ನು ನೀಟಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನಂತರ ಮುಚ್ಚಳವನ್ನು ಮುಚ್ಚಿ 5-6 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ. ಆಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ದೋಸೆಯನ್ನು ತಿರುವಿ ಹಾಕಿ. ಇದನ್ನು ಪುನಃ 2-3 ನಿಮಿಷಗಳ ಕಾಲ ಬೇಯಲು ಬಿಡಿ. ನಾವು ಆಲ್ರೆಡಿ ಬೇಯಿಸಿರುವಂತಹ ಆಲೂಗಡ್ಡೆಯನ್ನು ಉಪಯೋಗಿಸಿರೋದ್ರಿಂದ ಇದು ಜಾಸ್ತಿ ಸಮಯನೂ ತಗೊಳ್ಳೋದಿಲ್ಲ ಬೇಯಲಿಕ್ಕೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನೊಂದು ಖಾರವಾದ ಟೊಮೆಟೊ ಚಟ್ನಿಯನ್ನು ಮಾಡಿದ್ದೇನೆ. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಚಮಚದಷ್ಟು ಜೀರಿಗೆ, 3-4 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕಬೇಕು. ನಂತರ ಇದಕ್ಕೆ 2 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ. ನಿಮಗೆ ಖಾರ ತುಂಬ ಬೇಕಂದರೆ ನೀವು ಮೆಣಸಿನಕಾಯಿದು ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ 2 ಕಟ್ ಮಾಡಿರುವಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 1 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೂ 1 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನೊಂದು 5-6 ನಿಮಿಷಗಳ ಕಾಲ ಮಿಕ್ಸ್ ಮಾಡಬೇಕು. ಇದ್ರ ಟೊಮೆಟೊ ಫುಲ್ ಸಾಫ್ಟಾಗಿ ಬೆಂದಿರಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ನೀರನ್ನು ಹಾಕದೆ ಹಾಗೆ ನಯವಾಗಿ ರುಬ್ಬಿಕೊಳ್ಳಿ. ನೋಡಿ ಈ ಥರ ಬಂದರೆ ಸಾಕು. ಆಮೇಲೆ ಇದಕ್ಕೆ ಸಿಂಪಲಾದ ಸಾಸಿವೆ ಒಗ್ಗರಣೆ ಕೊಟ್ಟೆ ಹೋಟೆಲ್ ಸ್ಟೈಲಿಯ ಟೊಮೆಟೊ ಚಟ್ನಿ ಇಲ್ಲಿ ರೆಡಿಯಾಗಿದೆ. ಇವತ್ತಿನ ಬ್ರೇಕ್‌ಫಾಸ್ಟ್ ರೆಸಿಪಿ ಆಲೂ ಚೀಲ ರೆಡಿಯಾಗಿದೆ. ಇದು ಹೇಗೆ ಬಂದಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ. ಈ ಚಟ್ನಿ ಟೊಮೆಟೊ ಚಟ್ನಿ ಅಂತೂ ಖಾರವಾಗಿ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಆಲೂ ಚೀಲವನ್ನು ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೇನಾದರೂ ಹ್ಯಾಂಡ್ಮೇಡ್ ಐಟಮ್ಗಳು ಇಂಟ್ರೆಸ್ಟಿಂಗ್ ಅನಿಸಿದರೆ ನನ್ನ 2ನೇ ಚಾನೆಲ್ ತ್ರಿಶಾನಿಶ್ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಾನು ಬಟ್ಟೆಯಿಂದ ಮಾಡಿರುವಂತಹ ಬ್ಯಾಗ್ಗಳು, ಇಯರಿಂಗ್ಸ್ಗಳು ಹಾಗೂ ಇನ್ನು ಅನೇಕ ಹ್ಯಾಂಡ್ಮೇಡ್ ಐಟಮ್ಗಳನ್ನು ಮಾಡಿ ತೋರಿಸ್ತೇನೆ. ಚಾನೆಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.